ಒಂದು ವಾರಕ್ಕೆ ನನ್ ಗಂಡ ತಡ್ಕೊಳಕ್ ಆಗ್ತಲ್ಲ, ಹೆಂಡತಿ ತಡ್ಕೊಳಕ್ ಆಗ್ತಲ್ಲ ಅಂತ ತುಂಬಾ ಜನ ಬರ್ತಾರೆ. ವಿಚ್ ಇಸ್ ದ ಅರ್ಲಿಯೆಸ್ಟ್ ಕೇಸ್. ಶುಕ್ರವಾರ ಮದುವೆ ಆಗಿದೆ, ಶನಿವಾರ ಫಸ್ಟ್ ನೈಟ್ ಆಗಿದೆ, ಭಾನುವಾರ ಆಕೆ ವಾಪಸ್ ಬಂದಿದ್ದಾರೆ, ಸೋಮವಾರ ನನ್ನ ಹತ್ರ ಕೇಸ್ ಬಂದಿದೆ. ಏನ್ ರೀಸನ್ ಸರ್? ಫಸ್ಟ್ ನೈಟ್ ಅಲ್ಲಿ ಸೆಕ್ಸ್ ಮಾಡಬೇಕಾದಾಗ ಹೆಂಡತಿ ಅಲಿಗೇಷನ್ಸ್ ಮಾಡಿರೋದು, ನನ್ನ ಗಂಡನ ಪೆನ್ನಿಸ್ ತುಂಬಾ ಚಿಕ್ಕದಿದೆ, ಐ ಆಮ್ ನಾಟ್ ಸ್ಯಾಟಿಸ್ಫೈ, ನಾನು ಮುಂದಕ್ಕೂ ಕೂಡ ನಾನು ಇವನ್ ಜೊತೆ ಸಂಸಾರ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗಿರಕ್ಕಾಗಲ್ಲ, ಏನಿದು ಈ ಹುಡುಗಿ ಈ ತರದ ರೀಸನ್ಗೆಲ್ಲ ಒಂದು ಮೇಜರ್ ಅಂತ ಮಟ್ ಬಂದಿದೆ ಅಂತ. ಅಫ್ಕೋರ್ಸ್ ಬಟ್ ಈ ತರ ಆದಾಗ ಆ ಹುಡುಗನ್ ಕಾನ್ಫಿಡೆನ್ಸ್ ಬಿದ್ಬಿಡುತ್ತೆ ಸರ್ ಕೆಳಗಡೆ. ಲಾ ಏನ್ ಹೇಳುತ್ತೆ ಅಂತಂದ್ರೆ ಸೆಕ್ಸ್ ಕೂಡ ಇಬ್ಬರಲ್ಲೂ ಕೂಡ ಅನ್ಯೋನ್ಯತೆ ಇಂಪಾರ್ಟೆಂಟ್ ಬೇಕೇ ಬೇಕು. ಮಹಿಳೆ ಆಗಿರ್ಲಿ ಪುರುಷ ಯಾರಾದ್ರೂ ಆಗಿರ್ಲಿ, ಒಬ್ರು ಅದನ್ನ ಸ್ಯಾಟಿಸ್ಫೈ ಆಗ್ಲಿಲ್ಲ, ಸ್ಯಾಟಿಸ್ಫೈ ಆಗುವಂತ ಚಾನ್ಸಸ್ ಇಲ್ಲ, ಅಥವಾ ಹುಡುಗ ಇಂಪಾರ್ಟೆಂಟ್ ಇದ್ದಾನೆ ಅಥವಾ ಹುಡುಗಿ ಸೆಕ್ಸ್ ಗೆ ಕೋಪೇಟೆ ಮಾಡಕ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಅಂತಂದಾಗ ಯಾರಾದ್ರೂ ಒಬ್ರು ವ್ಯಕ್ತಿ ಕೋರ್ಟ್ ಹೋಗ್ಬೋದು, ರಿಲೀಫ್ ತಗೋಬಹುದು. ಇವನ್ ಸೆಲೆಬ್ರಿಟೀಸ್ ತುಂಬಾ ಜನ ಇದೇ ರೀಸನ್ ಇಂದ ಡಿವೋರ್ಸ್ ಗಳಾಗಿದ್ದಾವೆ. ಆಸ್ ಅ ಮೇಲ್ ಕಮ್ಯುನಿಟಿ ಎಲ್ಲಾರನ್ನೂ ಅಪ್ಲಿಫ್ಟ್ ಮಾಡ್ತಾ ಇರ್ತೀವಿ. ಈ ತರ ಕೇಸ್ ಇಂದ ಆದಾಗ ಫ್ಯಾಮಿಲಿಗೆ ಏನಂತ ಹೇಳ್ತಾರೆ ಅವರು? ದೇ ಕಾಂಟ್ ಆನ್ಸರ್ ದರ್ ಪೇರೆಂಟ್ಸ್ ಆಲ್ಸೋ. ಈಗ ಕೆಲವು ಹುಡುಗರು ಇಂಪಾರ್ಟೆಂಟ್ ಇರ್ತಾರೆ, ಬೈ ಬಾರ್ನ್ ಇಂಪಾರ್ಟೆಂಟ್ ಇರಲ್ಲ. ಅವರು ಪರಿಸ್ಥಿತಿಗಳಿಂದ ಕೆಲವು ಸಲ ಅವರಿಗೆ ಸೆಕ್ಸ್ ಮಾಡಕ್ ಆಗೋದಿಲ್ಲ. ರೈಟ್. ಅವರು ಬಿಕಾಸ್ ಆಫ್ ದಿ ಪೇರೆಂಟ್ಸ್ ಇಂದನೋ ಸೊಸೈಟಿ ಇಂದನೋ ಮದುವೆಗಳನ್ನ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಮದುವೆಗಳನ್ನ ಮಾಡ್ಕೊಳ್ತಾರೆ. ಬಟ್ ಆ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಅವರು ಕೆಲವು ಸಲ ಡಿಸ್ಕ್ಲೋಸ್ ಮಾಡೋದಿಲ್ಲ. ಫಿಸಿಕಲಿ ಆತ ಕರೆಕ್ಟ್ ಆಗಿದ್ರು ಮೆಂಟಲಿ ಇಂಪಾರ್ಟೆನ್ಸ್ ಇರುತ್ತೆ. ಹೆಂಡತಿಗೆ ಸೆಕ್ಸ್ ಮಾಡಕ್ಕಾಗಲ್ಲ, ಆದ್ರೆ ಬೇರೆಯವ್ರ ಜೊತೆ ಆತ ಪರ್ಫೆಕ್ಟ್ ಆಗಿರ್ತಾರೆ. ಇಬ್ಬರಿಗೂ ಪ್ರಾಪರ್ ಆಗಿ ಒಂದು ಕೌನ್ಸಿಲಿಂಗ್ ಮಾಡಿದಾಗ ಇಂಥ ಸಮಸ್ಯೆಗಳು ಎಷ್ಟೋ ಪರಿಹಾರ ಆಗುತ್ತೆ.